ಎಸ್, ಭಾರತದ ಒಂದು ಸೋಲಿನ ಒಂದು ಜರ್ನಿ ಮತ್ತೆ ಪುನಃ ಕಂಟಿನ್ಯೂ ಆಗಿದೆ. ನಾವು ಮಳೆ ಬಂದರೆ ಒಳ್ಳೆ ಇತ್ತು ಅಂತ ಕಾಣ್ತದೆ. ಹೇಗೆ ಇಂಗ್ಲೆಂಡ್ ಸೀರೀಸಲ್ಲಿ ಫಸ್ಟ್ ಮ್ಯಾಚ್ ಮಳೆಯಿಂದ ರದ್ದಾಯ್ತಲ್ಲ, 5 ಮ್ಯಾಚ್ ಕೂಡ ಮಳೆಯಿಂದ ರದ್ದಾದರೆ ಆವಾಗ ಹೇಗೆ ಇಂಗ್ಲೆಂಡಿಗೆ ಹೋಗಿ ನಾವು ಸೀರೀಸನ್ನು ಸೋಲಿಲ್ಲ, ಡ್ರಾ ಮಾಡಿಕೊಂಡು ಬಂದಿದ್ದೇವೆ ಹೆಂಗೆ ಅಂತ ಹೇಳ್ಬೋದಿತ್ತು. ಈಗ ಹೀಗೆ ಎಂಥದಲ್ಲ, ಈಗ ಹೀಗಾಗಿದೆ. ಭಾರತ ತಂಡದ ಸ್ಥಿತಿ ಹೀಗೆ ಲಕ್ಕ ಹೊಡೆದಾಗಿದೆ. ಯಾಕಂತಂದರೆ ಈ ಥರ ಎಲ್ಲ ಪರ್ಫಾರ್ಮೆನ್ಸ್ ಬರ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದಂತರ ಮಾತಾಡ್ತಾ ಇರೋದು. ಕುಶಲಕ್ಷೇಮ ಸೌಖ್ಯವೇ? ಅದು ಆ್ಯಕ್ಚುಲಿ ಕುಶಲಕ್ಷೇಮ ಸೌಖ್ಯ ಎಂಥದ್ದು ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾನೂನು ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಯಾಕಂತಂದರೆ ಭಾರತ T20 ವಿಶ್ವ ಚಾಂಪಿಯನ್ ಇವರೇನಾ ಅಂತ ಅನ್ನಿಸುವಷ್ಟು ಕೆಟ್ಟ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಐರ್ಲೆಂಡಲ್ಲಿ T20 ಸೀರೀಸ್ ಸೋತಿದೆ, ಅದೊಂದು ಡಿಸಾಸ್ಟರ್. ಅದಾದಮೇಲೆ ಫಸ್ಟ್ ಮ್ಯಾಚ್ ಏನು ಇಂಗ್ಲೆಂಡಲ್ಲಿ 5 ಮ್ಯಾಚ್ಗಳ T20 ಸರಣಿಯಲ್ಲಿ ಫಸ್ಟ್ ಮ್ಯಾಚ್ ಮಳೆಯಿಂದ ರದ್ದಾಯಿತು. 2ನೇ ಮ್ಯಾಚ್ ನಾವು ಸೋತಂಥ ರೀತಿ ನೋಡಿದರೆ ಅಯ್ಯಯ್ಯೋ ದೇವರೇ. ಆ್ಯಂಡ್ ಇಂಗ್ಲೆಂಡಿನ 2 ಓಪನರ್ಸು ಅವರ ಕ್ರಿಕೆಟ್ ಹಿಸ್ಟ್ರಿಯಲ್ಲೇ, T20 ಕ್ರಿಕೆಟ್ ಹಿಸ್ಟ್ರಿಯಲ್ಲೇ 2 ಓಪನರ್ಸ್ ಕೂಡ ಒಂದೇ ಮ್ಯಾಚಲ್ಲಿ ಡಕ್ಔಟ್ ಆಗಿರಲಿಲ್ಲ. ಅವರಿಬ್ಬರು ಡಕ್ಔಟ್ ಆದಾಗ, ಫಿಲ್ ಸಾಲ್ಟ್ ಮತ್ತು ಬಟ್ಲರ್ ಅವರು ಒಂದೇ ಓವರಲ್ಲಿ ಡಕ್ಔಟ್ ಆದಾಗ ಆಗ ಅಂದ್ಕೊಂಡದು ಧೂಳಿಪಟ ಸರ್ವನಾಶ ಅಂತ. ಹಾಗೆ ಆಯಿತು. ಬಟ್ ಧೂಳಿಪಟ ಅವರಾಗಲಿಲ್ಲ, ನಾವೇ ಆದದ್ದು. ಇಂಡಿಯನ್ ತಂಡವೇ ಸರ್ವನಾಶ, ಧೂಳಿಪಟ ಆಗಿ ಹೋಯಿತು. ನಿನ್ನೆ ನಮ್ಮ ಏನು RCB ಪ್ಲೇಯರ್ ಬೆಥೆಲ್ ಅವರು T20 ವರ್ಲ್ಡ್ ಕಪ್ಪಲ್ಲಿ ಭಯಂಕರ ಫಾರ್ಮಲ್ಲಿದ್ದರು. IPLಗೆ ಬಂದರು, ಫಾರ್ಮೇ ಇಲ್ಲ, ಮಜಾ ಮಾಡಿದರು. ಅವರ ತಂಡ ಅಂದರೆ RCB ಚಾಂಪಿಯನ್ ಆದರು. ವಾಪಸ್ ಇಂಗ್ಲೆಂಡಿಗೆ ಹೋದರು, T20 ವರ್ಲ್ಡ್ ಕಪ್ ಫಾರ್ಮನ್ನು ಕಂಟಿನ್ಯೂ ಮಾಡಿದರು. ಅಂದರೆ ಪೂರ್ತಿ ರುಬ್ಬಾಡಿ ಬಿಟ್ರು. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ರವಿ ಬಿಷ್ಣೋಯ್, ಫಾಸ್ಟೆಸ್ಟ್ 50 ಈ ಮ್ಯಾಚ್ ಇದು. 4 ಓವರ್ಗೆ 60 ರನ್, ತನ್ನ ಕೊನೆಯ ಓವರಲ್ಲಿ 29 ರನ್ ಧಾರೆ ಎರೆದಿದ್ದಾರೆ, ಅಲಾಂಗ್ ವಿತ್ 2 ನೋ ಬಾಲ್ಸ್. ಈ ಥರದ್ದೆಲ್ಲ ಪರ್ಫಾರ್ಮೆನ್ಸ್ ಬಂದಾಗ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕೂಡ ಎಂತ ಮಾಡಲಿಕ್ಕಾಗ್ತದೆ? ಒಬ್ಬ ಬೌಲರ್, ಎಕ್ಸ್ಪೀರಿಯನ್ಸ್ಡ್ ಬೌಲರೇ ಈ ಥರ ಎಲ್ಲ ಬಾಲ್ ಹಾಕಿದರೆ, ಕೈಯಲ್ಲಿದ್ದ ಮ್ಯಾಚನ್ನು ಹೀಗೆ ಸೋಲುವ ಕಡೆಗೆ ತಂದು ನಿಲ್ಲಿಸಿದರೆ ಕ್ಯಾಪ್ಟನ್ ತಾನೇ ಎಂತ ಮಾಡಲಿಕ್ಕಾಗ್ತದೆ? ಬಟ್ ಕ್ಯಾಪ್ಟನ್ ಪಾಪ ಅವರು 4 ಮ್ಯಾಚಿಗೆ ಕ್ಯಾಪ್ಟನ್ ಆಗಿದ್ದಾರೆ. ಅದರಲ್ಲಿ 1 ಮ್ಯಾಚ್ ರಿಸಲ್ಟ್ ಬರಲಿಲ್ಲ. ಬಿಡಿ, ರಿಸಲ್ಟ್ ಬಂದ 3 ಮ್ಯಾಚ್ ಕೂಡ ಭಾರತ ಸೋತಿದ್ದೆ ಅಂತಂದರೆ ಅವ್ರಿಗೀಗ ಪ್ರೆಷರ್. ಅಂದರೆ ಇಂಡಿಯನ್ ತಂಡವನ್ನು ನೀವು ಮುನ್ನಡೆಸ್ತೀರಿ ಅಂತಂದರೆ ಪ್ರೆಷರ್ ಇಲ್ಲಿರ್ತದೆ. ಅವ್ರದ್ದು ಪ್ರೆಷರ್ ಇಲ್ಲಿ ಅಲ್ಲ, ಈಗ ಪ್ರೆಷರ್ ಇಲ್ಲಿ ತಲೆ ಮೇಲೆ ಬಂದು ಕೂತಾಗಿದೆ. ತಲೆ ಮೇಲೆ ಅಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಉಂಟು ಯಾವುದು ಪ್ರೆಷರ್. ಏನು ಮಾಡಲಿಕ್ಕಾಗೋದಿಲ್ಲ. ಈಗ ಪಾಪ ನೆಕ್ಸ್ಟ್ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ, ಇಂಡಿಯಾ ಕಮ್ ಬ್ಯಾಕ್ ಮಾಡ್ತದೆ ಅಂತ ಅಂದ್ಕೊಂಡಿದ್ದಾನೆ. ಫಸ್ಟ್ ಆಫ್ ಆಲ್ ನಿನ್ನೆ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಸಿಕ್ಕಿತ್ತು ಅಂತೂ ಇಂತೂ ಪಾದಾರ್ಪಣೆ ಮಾಡಲಿಕ್ಕೆ. ಮ್ಯಾನೇಜ್ಮೆಂಟ್ ಅವರಿಗೆ ಏನು ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಕೊಡಬಾರ್ದು ಅಥವಾ ಅದು ನಂಗೆ ಗೊತ್ತಿಲ್ಲ, ಮ್ಯಾನೇಜ್ಮೆಂಟ್ ಒಲವು ಏನಿತ್ತು ಅಂತ. ಬಟ್ ಸ್ಯಾಮ್ಸನ್ ಅವರು ಹೀ ಮೇಡ್ ಶೋರ್ ದ್ಯಾಟ್ ವೈಭವ್ ಸೂರ್ಯವಂಶಿಗೆ ನಾನು ಅನ್ಯಾಯ ಆಗಲಿಕ್ಕೆ ಬಿಡುವುದಿಲ್ಲ, ಅವಕಾಶ ಸಿಗುವಾಗೆ ನಾನು ಮಾಡ್ತೇನೆ. ಓಕೆ, T20 ವರ್ಲ್ಡ್ ಕಪ್ ನಾ ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ದೆ. ಲಾಸ್ಟ್ 3 ಮ್ಯಾಚ್ ಭಯಂಕರ, ನನ್ನ ಕರಿಯರ್ದು ಬೆಸ್ಟ್ ಇನ್ನಿಂಗ್ಸ್ ಆಡಿದ್ದೆ. ಅಲ್ಲಿಗೆ ನಾನು ಅಚೀವ್ ಮಾಡೋದೆಲ್ಲ ಮುಗಿದಾಯಿತು. ಐ ಹ್ಯಾವ್ ನಥಿಂಗ್ ಮೋರ್ ಟು ಅಚೀವ್. ಯಂಗ್ಸ್ಟರ್ಸ್ ಅಚೀವ್ ಮಾಡಲಿ, ನಾನು ಒಂದು ಕರ್ಣನಾಗ್ತೇನೆ, ತ್ಯಾಗ ಮಾಡ್ತೇನೆ ಅಂತ ಅಂದ್ಕೊಂಡು ನೆಕ್ಸ್ಟ್ 3 ಮ್ಯಾಚಲ್ಲಿ, ಈಗ ಐರ್ಲ್ಯಾಂಡಿದ್ದು 2 ಮ್ಯಾಚ್ ಮತ್ತು ಮೊನ್ನೆ ಇಂಗ್ಲೆಂಡಿದ್ದು ಅಗೇನ್ಸ್ಟ್ ಫಸ್ಟ್ ಮ್ಯಾಚಲ್ಲಿ ಸಿಂಗಲ್ ಡಿಜಿಟ್ ಹೊಡೆದು ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಸಿಗುವಾಗ ನಾನು ಮಾಡ್ತೇನೆ ಅಂತ ಶಪಥ ಮಾಡಿದ್ರ ಅಂತ ಅದೇ ಥರದ ಕೆಟ್ಟ ಪರ್ಫಾರ್ಮೆನ್ಸ್ ಕೊಟ್ಟರು. ತಂಡದಿಂದವೇ ಹೊರಗಡೆ ಉಳಿದ್ರು. ವೈಭವ್ ಸೂರ್ಯವಂಶಿ ಅವಕಾಶ ಸಿಕ್ತು, ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಬಟ್ ಸ್ಟಿಲ್ 10 ಬಾಲಲ್ಲಿ ಒಂದು 2 ಸಿಕ್ಸ್, ಒಂದು ಆರ್ಚರ್ ಅವರಿಗೆ 6. ಆರ್ಚರ್ ಅವರಿಗೆ IPL ಟೈಮಲ್ಲಿ ಕೇಳಿದರು, ನೀವು ಇಬ್ಬರು ಕೂಡ ರಾಜಸ್ಥಾನಿಗೆ ಆಡೋದಲ್ಲ, ಆರ್ಚರ್ ಅವರೇ ನೀವು ವೈಭವ್ ಸೂರ್ಯವಂಶಿ ಅವರಿಗೆ ಯಾವ ಥರ ಬಾಲ್ ಹಾಕ್ತೀರಿ ನೆಟ್ ಪ್ರಾಕ್ಟೀಸಲ್ಲಿ ಅಂತ. ಆಗ ಅವ್ರು ಹೇಳಿದರು, IPL ಆಗಲಿ ಆಗ ನಾನು ಹೇಳ್ತೇನೆ ಅಂತ. ಗೊತ್ತಾಯ್ತಣ್ಣ ಯಾವ ಥರ ಬಾಲ್ ಹಾಕ್ತೀರಿ ಅಂತ. ಯಾಕಂತಂದರೆ ವೈಭವ್ ಸೂರ್ಯವಂಶಿ ಅವರಿಗೆ ಆರ್ಚರ್ ಅವರು ಹಾಕಿದಂಥ ಫಸ್ಟ್ ಬಾಲೇ ಥಾಟಾರ್ ಅಂತ 6 ಫೈನಲ್ ಲೆಗ್ ರೀಜನಲ್ಲಿ. ಸೊ ಗೊತ್ತಾಯಿತು ಆರ್ಚರ್ ಅವರು ಯಾವ ಥರ ಬಾಲ್ ಆಗ್ತಾ ಇದ್ರಿ ಅಂತ. ಆ್ಯಂಡ್ ಈವನ್ ಟಂಗ್ ಅವರಿಗೆ ಒಂದು ಮಿಡ್ ವಿಕೆಟ್ ರೀಜನಲ್ಲಿ 6 ಹೊಡೆದ್ರು. 10 ಬಾಲ್ ಆಡಿದ್ರು, 10 ಬಾಲಿಗೆ 14 ರನ್ನು. ವಿಲ್ ಜಾಕ್ಸ್ ಅವರ ಬೌಲಿಂಗಲ್ಲಿ ಸ್ಟಂಪ್ ಔಟ್ ಆದದ್ದು. ನಾನು ವೈಭವ್ ಸೂರ್ಯವಂಶಿ ಅವರು IPL ಅಲ್ಲಿ ಸ್ಟಂಪ್ ಔಟ್ ಆದದೆಲ್ಲ ನೋಡಲಿಲ್ಲ. ಸೊ ಎನಿವೇಸ್, ಲಾಂಗ್ ಕರಿಯರ್ ಅಂತ ಉಂಟು. ಆ್ಯಂಡ್ ಭಾರತದ ಪಾಲಿಗೆ ವೈಭವ್ ಸೂರ್ಯವಂಶಿ ಅವರು ಅತ್ಯಂತ ಕಿರಿಯ ಕ್ರಿಕೆಟಿಗ, ಏನೋ ಒಂದು ಪಾದಾರ್ಪಣೆ ಡೆಬ್ಯೂ ಮಾಡ್ತಾ ಇರೋದು. T20 ಕ್ರಿಕೆಟ್ ಅಂತ ಮಾತ್ರ ನೀವು ಕನ್ಸಿಡರ್ ಮಾಡಿದರೆ ಇಡೀ ವರ್ಲ್ಡಲ್ಲಿ ಹೀ ಈಸ್ ದಿ ಯಂಗೆಸ್ಟ್ ಪ್ಲೇಯರ್
ಟು ಪ್ಲೇ ಫಾರ್ ಅ ಕಂಟ್ರಿ. ಅಂದರೆ 15 ವರ್ಷ 99 ದಿನದಲ್ಲೇ ಡೆಬ್ಯೂ ಮಾಡಿದರು. ಇನ್ನು ಯಾರೋ ಒಬ್ರು ಪ್ಲೇಯರ್ ನಿಮಗೆ ಓವರ್ ಆಲ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಕನ್ಸಿಡರ್ ಮಾಡಿದರೆ ಹಸನ್ ರಾಜಾ 14 ವರ್ಷದಲ್ಲಿಯೇ ಅವರು ಡೆಬ್ಯೂ ಮಾಡಿದ್ರಂತೆ. ಬಟ್ ಎನಿವೇಸ್ 15 ವರ್ಷಕ್ಕೆ ಒಂದು ದೇಶವನ್ನು ರೆಪ್ರೆಸೆಂಟ್ ಮಾಡೋದು ಅಂತಂದರೆ ಆ ಥರ ಟ್ಯಾಲೆಂಟ್ ಇರಲೇಬೇಕು. ಒಂದು ದೊಡ್ಡ ಕರಿಯರ್ ಅವರಿಗೆ ಸಿಗಲಿ, ಭಾರತಕ್ಕೆ ಸುಮಾರು ಟ್ರೋಫಿಯನ್ನೆಲ್ಲ ಗೆಲ್ಲಿಸುವಾಗೆ ಆಗಲಿ. ಆ್ಯಂಡ್ ಅವರಿದ್ದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಅಭಿಷೇಕ್ ಶರ್ಮಾ ಅವರು ಭಾರಿ ಚಂದ ಮಾಡಿ ಆಡಿದರು. ಫಸ್ಟ್ 12 ಬಾಲೇನೋ ಒದ್ದಾಡಿದ್ರು, ಏನು ರನ್ನೇ ಇರಲಿಲ್ಲ. ಅದಾದಮೇಲೆ ಅಫ್ಕೋರ್ಸ್ ನಿಮ್ಗೆ ಗೊತ್ತುಂಟಲ್ಲ, ನಿಂತ್ರ ಹೊಡಿತಾರೆ ಅಭಿಷೇಕ್ ಶರ್ಮಾ ಅವರು. 24 ಬಾಲ್ ಆಡಿದ್ರು, 43 ರನ್ ಹೊಡೆದ್ರು. ನೋಡಿ 13 ಓವರ್ ತನಕ ಕೈಯಲ್ಲಿ ಮ್ಯಾಚ್ ಇತ್ತು. ಅದಾದಮೇಲೆ ಸಡನ್ನಾಗಿ ರಿವರ್ಸ್ ಗೇರ್ ಅಲ್ಲ, ಎಂಥದ್ದು ಅಲ್ಲ, ಗಾಡಿ ಆಫೇ ಮಾಡಿಬಿಟ್ರ ಅಂತ ಗೊತ್ತಿಲ್ಲ. ಸಡನ್ನಾಗಿ ಒಂದು 3 ಓವರ್ ರನ್ನೇ ಇಲ್ಲ. 14ನೇ ಓವರ್, 15ನೇ ಓವರ್, 16ನೇ ಓವರ್, ಈ 3 ಓವರ್ ಎಂಥ ರನ್ ಇಲ್ಲ. ಒಂದು ಓವರಲ್ಲಿ ಶ್ರೇಯಸ್ ಅಯ್ಯರ್ ಅವರು ಔಟ್ ಆದ ಕೂಡಲೇ ಗಾಡಿ ಎಂಜಿನ್ ಆಫ್. ಶ್ರೇಯಸ್ ಅಯ್ಯರ್ ಅವರು 22 ಬಾಲಿಗೆ 37 ರನ್, ಚೆಂದಾದ ಕ್ರಿಕೆಟ್ ಆಡಿದರು. ಇಶಾನ್ ಕಿಶನ್ ಎಂತ ಆಡಿದ್ರು ಅಂತ ನಂಗೆ ಅರ್ಥ ಇಲ್ಲ ನಿಜವಾಗ್ಲೂ ಕೂಡ. ಅವ್ರು ಲಾಸ್ಟ್ 2 ಮ್ಯಾಚ್ ರನ್ಔಟ್ ಆಗಿದ್ರು. ರನ್ಔಟ್ ಆಗಬಾರ್ದು ಅಂತ ನಿಧಾನ ಆಡಿದರೆ ನಂಗೆ ಅರ್ಥ ಆಗಲಿಲ್ಲ. 40 ಬಾಲಿಗೆ 49 ರನ್, T20 ಇನ್ನಿಂಗ್ಸ್ ಥರ ಅನ್ನಿಸ್ಲೇ ಇಲ್ಲ. ಶಿವಮ್ ದುಬೆ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಫಸ್ಟ್ ಮ್ಯಾಚು ಚೆಂದ ಮಾಡಿ ಆಡಿದ್ರು. ಅಕ್ಷರ್ ಪಟೇಲ್ ಅಣ್ಣ ಬ್ಯಾಟಿಂಗ್ ಮಾಡೋದು ಮರೆತು ಸುಮಾರು ವರ್ಷನೇ ಆಗಿದೆ. ಯಾಕಂತಂದರೆ ಅಕ್ಷರ್ ಪಟೇಲ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಅಥವಾ ಚಂದದ ಇನ್ನಿಂಗ್ಸ್ ಆ್ಯಸ್ ಅ ಬ್ಯಾಟ್ಸ್ಮನ್ ಬಂದದ್ದು 2024ರ T20 ವರ್ಲ್ಡ್ ಕಪ್ ಫೈನಲ್. ಅದರ ನಂತರ ಅಂತೂ ನನಗೆ ನೆನಪೇ ಇಲ್ಲ ಅವರು ಬ್ಯಾಟ್ಸ್ಮನ್ ಆಗಿ ನಮಗೆ ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಕೊಟ್ಟದ್ದು. ಈ IPL ಅಲ್ಲೂ ಕೂಡ ಫ್ಲಾಪ್ ಪ್ಲೇಯಿಂಗ್ 11ನಲ್ಲಿ ಅಕ್ಷರ್ ಪಟೇಲ್ ಅವರು ಸ್ಥಾನ ಪಡೆದುಕೊಂಡಿದ್ದಾರೆ. ಸೊ 2024ರ T20 ಫೈನಲ್ ಆದಮೇಲೆ ಬ್ಯಾಟಿಂಗಿಂದ ಎಂಥ ಫಾರ್ಮ್ ಇಲ್ಲ ಅಥವಾ ಕಾಂಟ್ರಿಬ್ಯೂಷನ್ ಇಲ್ಲ. IPL ಅಲ್ಲೂ ಒಳ್ಳೆ ಆಡಲಿಲ್ಲ, ಅಲ್ಲಿ ಒಳ್ಳೆ ಕ್ಯಾಪ್ಟನ್ಸಿ ಕೂಡ ಮಾಡಲಿಲ್ಲ. ಸೊ ಇಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ದರು ನಮ್ಮ T20 ಇದರದ್ದು. ಆ ವೈಸ್ ಕ್ಯಾಪ್ಟನ್ಸಿಂದನೂ ಅವರನ್ನು ತೆಗೆದಿದ್ದಾರೆ. ಬೌಲಿಂಗ್ ಒಳ್ಳೆ ಮಾಡಿದ್ರು, 4 ಓವರ್ಗೆ 20 ರನ್. ಬಟ್ ಆ್ಯಸ್ ಅನ್ ಆಲ್ರೌಂಡರ್ ಇನ್ನು ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಸೊ ಅವರು ಆಡಿದ್ದೆ 3 ಬಾಲು 2 ರನ್, ಒಂದು ರನ್ಔಟ್ ಆದರು. ರನ್ಔಟ್ ಹೇಗೆ ಅಂತಂದರೆ ಸ್ಟ್ರೈಕರ್ ಎಂಡಲ್ಲಿ ಹೀಗೆ ಬೀಸಿದ್ದಾರೆ, ಬೈ ಓಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಏನು ಆ ಕಡೆಯಿಂದ ಕೀಪರ್ ಥ್ರೋ ಹಾಕಿದ್ದಾರೆ, ಏನು ಬಟ್ಲರ್ ಅವರು ಥ್ರೋ ಹಾಕಿದ್ದು ಸ್ಟ್ರೈಕರ್ ಎಂಡಿಗೆ ತಗಲಿಲ್ಲ, ನಾನ್ ಸ್ಟ್ರೈಕರ್ ಎಂಡಲ್ಲಿ ಡಮ್ ಅಂತ ವಿಕೆಟಿಗೆ ತಾಗಿದೆ. ಆದರೂ ಕೂಡ ಅಕ್ಷರ್ ಪಟೇಲ್ ಅವರು ಫ್ರೇಮಲ್ಲೇ ಇರಲಿಲ್ಲ. ಆ ಥರದೊಂದು ವಿಚಿತ್ರ ರನ್ಔಟು. ಕೊನೆಗೆ ಲಾಸ್ಟ್ ಓವರಲ್ಲಿ ಆರ್ಚರ್ ಅವರ ಓವರಲ್ಲಿ ತಿಲಕ್ ವರ್ಮಾ ಅವರು ಒಂದು 2 6 1 4 ಎಲ್ಲ ಹೊಡೆದೋದಕ್ಕೆ ಭಾರತ 190 ರನ್ ಹೊಡೆಯುವಾಗ ಆಯಿತು. 11 ಬಾಲಿಗೆ 24 ರನ್ ತಿಲಕ್ ವರ್ಮಾ ಅವರು ಹೊಡೆದ್ರು. 190 ರನ್, ಮಿನಿಮಮ್ 210 ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆವು. 13 ಓವರಿಗೆ 130 ಇದ್ದಾಗ 210 ಹೊಡಿತಾರೆ ಅಂತ ಅಂದ್ಕೊಂಡದ್ದು. ಬಟ್ ಬರೀ 190ಕ್ಕೆ ನಾವೊಂದು ಸಮಾಧಾನ ಮಾಡಿಕೊಳ್ಬೇಕಾಯಿತು. ಏನು ಇಂಗ್ಲೆಂಡಿದ ಆಟ ಸ್ಟಾರ್ಟ್ ಆಯಿತು. ಫಸ್ಟು ಓವರಲ್ಲಿ ನಾವು ವಿನ್ ಆಗಿದೆ. ಏನು ಬಟ್ಲರ್ ಮತ್ತು ಸಾಲ್ಟ್ ಅವರು ಡಕ್ಔಟ್ ಆದಾಗ ಇದು ವಿನ್, ಹರ್ಷದೀಪ್ ಸಿಂಗ್ ಚಿನ್ನ ರನ್ನ ಅದ್ಭುತ ಅಂತ. ಯಾವಾಗ 3ನೇ ಓವರಲ್ಲಿ ಅದೇ ಹರ್ಷದೀಪ್ ಸಿಂಗ್ 27 ರನ್ ಹೊಡಿಸಿಕೊಂಡ್ರು, 1 ಓವರಲ್ಲಿ 1 ರನ್. ನೆಕ್ಸ್ಟ್ ಅವರ ಸೆಕೆಂಡ್ ಓವರಲ್ಲಿ 27 ರನ್ ಬಿಟ್ಟು ಕೊಟ್ಟರು. ಹ್ಯಾರಿ ಬ್ರೂಕ್ ಅವರು ಗ್ರೌಂಡಿದ್ದು ಮೂಲೆಗೆ 6-4 ಎಲ್ಲ ಹೊಡೆದಾಗ ಒಂಚೂರು ಗಾಬರಿ ಆದಂತ. ಹೌದು, ಇದೆಂತ ಮಾರ, ಇದು 15 ಓವರಲ್ಲೇ ಮ್ಯಾಚ್ ಮುಗಿಸ್ತಾರಾ ಅಂತ. ಯಾಕಂದ್ರೆ ಹ್ಯಾರಿ ಬ್ರೂಕ್ ಅವರು ಆ ಥರ ಆಡ್ತಾಯಿದ್ರು. 15 ಬಾಲಿಗೆ 39 ರನ್, 4 4 3 6. ಯಾವಾಗ ಹ್ಯಾರಿ ಬ್ರೂಕ್ ಅವರು ಔಟ್ ಆದರು, ಬ್ಯಾಂಟನ್ ಮತ್ತು ಬೆತೆಲ್ ಅವರು ಸೇರಿಕೊಂಡು ಒಂದು ಚಿಕ್ಕ ಪಾರ್ಟ್ನರ್ಶಿಪ್ ಶುರುವಾಯಿತು ಅವರಿದು. ಆ್ಯಕ್ಚುಲಿ ಅವ್ರದ್ದೆಲ್ಲ ರನ್ನ ಬಾಲ್ ಇತ್ತು ಮಾರ್ರೆ, ಇವರು ಚೇಸಲ್ಲೇ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಯಾಕಂತಂದರೆ 18 ಬಾಲಿಗೆ 18 ಬ್ಯಾಂಟನ್ ಅವರು ಹೊಡೆದಿದ್ರು, ಬೆತೆಲ್ ಅವರು ಕೂಡ 18 ಬಾಲಿಗೆ 18. ಆ ಥರ ರನ್ನ ಬಾಲ್ ಇನ್ನಿಂಗ್ಸು ಹೋಗ್ತಾ ಇತ್ತು, ಚಿಕ್ಕ ಪಾರ್ಟ್ನರ್ಶಿಪ್ ಮಾಡ್ತಾಯಿದ್ರು. ಯಾವಾಗ ಅದು ನಮ್ಗೆ ಗೊತ್ತೇ ಆಗಲಿಲ್ಲ, ಇವರು ವಿನ್ ಆಗಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಮಾರ್ರೆ ಅಂತ. ಅಟ್ ದ ಎಂಡ್ ಬೆತೆಲ್ ಅವರು 46 ಬಾಲ್ ಆಡಿ 46 ಬಾಲಿಗೆ 76 ರನ್. ಏನು T20 ವರ್ಲ್ಡ್ ಕಪ್ ಸೆಮಿಫೈನಲಲ್ಲಿ ಭಾರತದ ಎಗೇನ್ಸ್ಟ್ 100 ಹೊಡೆದಿರಲ್ಲ ಬೆತೆಲ್, ಅದೇ ಫಾರ್ಮನ್ನು ಕಂಟಿನ್ಯೂ ಮಾಡಿದರು ಬೆತೆಲ್ ಅವರು. 46 ಬಾಲಿಗೆ 76 ರನ್ ಹೊಡೆದ್ರು. ಅದಾದಮೇಲೆ ಬ್ಯಾಂಟನ್ ಅವರು ಒಂದು ಚಿಕ್ಕ ಸಪೋರ್ಟಿವ್ ಆಗಿದ್ದು ಅಷ್ಟೇ, 32 ಬಾಲಿಗೆ 39. ನೋಡಿ 17 ಓವರ್ ತನಕ 17 ಓವರ್ ತನಕ ಅಂತ ಅಂದ್ಕೊಳ್ತೇನೆ. ಮ್ಯಾಚ್ ನಮ್ಮ 16 ಓವರ್ ತನಕ ಮ್ಯಾಚ್ ನಮ್ಮ ಕೈಯಲ್ಲೇ ಇತ್ತು. 16 ಓವರಿಗೆ 140 ಹೊಡೆದಿದ್ದಾರೆ. ಇವರಿಗೆ ಆಗುದಿಲ್ಲ, ಲಾಸ್ಟ್ 4 ಓವರಿಗೆ 50 ರನ್ ಎಲ್ಲ ಹೊಡಲಿಕ್ಕೆ ಆಗುದಿಲ್ಲ, ನಾವೇ ವಿನ್ನ ಹೀಗೆ ಅಂತ ಅಂದ್ಕೊಳೋದು. ರವಿ ಬಿಷ್ಣೋಯ್ ಅವರು ಬಂದರು. ಓಹೋ ಅದ್ಭುತ, ಮೊಗ ಆಶ್ಚರ್ಯ. ಆ ಓವರಲ್ಲಿ ನಾವು ಹರ್ಷದೀಪ್ ಸಿಂಗ್ ಅವರೇ ಕೆಟ್ಟದಾಗಿ ಬಾಲ್ ಹಾಕಿ 27 ರನ್ ಹೊಡಿಸ್ಕೊಂಡಿದ್ರು ಅಂತ ಅಂದ್ಕೊಂಡ್ರೆ,
ರವಿ ಬಿಷ್ಣೋಯ್ ಅವ್ರನ್ನ ಇರುವುದು ಇಂಗ್ಲೆಂಡ್ಗಾಗಿ ಅಂತ ಅಂದ್ಕೊಂಡ್ರೆ ಏನೋ 29 ರನ್, ಅದರಲ್ಲಿ 2 ನೋ ಬಾಲ್ ಕೂಡ ಉಂಟು. ನೋ ಬಾಲ್ ಫ್ರೀ ಹಿಟ್ 6, ನೆಕ್ಸ್ಟ್ ಪುನಃ ನೋ ಬಾಲ್ ಮತ್ತು ಫ್ರೀ ಹಿಟ್ ಬಾಲ್ 6. ಅದು ನೋ ಬಾಲ್, ಫ್ರಂಟ್ ಫುಟ್ ನೋ ಬಾಲು ಅಲ್ಲ, ಆ ಸೈಡ್ ಇದರಲ್ಲಿ ಇರ್ತದಲ್ಲ, ಅದಕ್ಕಿಂತ ರಿಟರ್ನ್ ಕ್ರೀಸ್ ಅಂತಲೇ ಹೇಳ್ತಾರೆ. ಆ ಕ್ರೀಸಿಗೆ ಬ್ಯಾಕ್ ಫುಟ್ ತಾಗಿಸಿ ನೋ ಬಾಲು. ನನಗೆ ಈ ಸ್ಪಿನ್ನರ್ಸ್ ನೋ ಬಾಲ್ ಹಾಕಿದರೆ ಎಲ್ಲ ಕಡೆಯಿಂದ ಯಾವ ಕಡೆಯಿಂದ ಬರುವಂತ ಕೇಳಬೇಡಿ, ಎಲ್ಲ ಕಡೆಯಿಂದ ಊರಿತದೆ. ಅದು ಹೇಗೆ ಮಾರ್ರೆ, ಸ್ಪಿನ್ನರ್ಸ್ ಎಲ್ಲ ನೋ ಬಾಲ್ ಹಾಕಬಾರ್ದು. ಯಾಕೆ ಫಾಸ್ಟ್ ಬೌಲರ್ಸ್ ಆದರೆ ಓಡಿಕೊಂಡು ಬರೋದು, ರನ್ನಪ್ ಎಲ್ಲ ಇರ್ತದೆ. ಇವರಿಗೆ ಒಂದು ಇಷ್ಟು ಚಿಕ್ಕ ರನ್ನಪ್ಪಲ್ಲಿ ಸಹ ನೀವು ನೋ ಬಾಲ್ ಹಾಕಿದರೆ ಹೇಗೆ? ಸೊ ಈ ಫ್ರೀ ಹಿಟ್, ಆ ಫ್ರೀ ಹಿಟ್ಟಲ್ಲಿ 2 6 ಬಂದದ್ದು, ಇನ್ನೊಂದು 6 ರೆಗ್ಯುಲರ್ ಬಾಲಲ್ಲಿ ಬಂತು, 4. ಈ ಬೆತೆಲ್ ಅವರು ಎಲ್ಲೂ ತೋರಿಸಿದ್ರು, ಆ ಓವರಲ್ಲಿ ಇಂಗ್ಲೆಂಡ್ ಅವರು ವಿನ್ ಆಗಿ ಆಯಿತು. ಸೊ ಓವರ್ ಆಲ್ 19 ಓವರಿಗೆ ಚೇಸ್ ಕಂಪ್ಲೀಟ್ ಆಗಿದೆ. ಸೊ 2ನೇ ಮ್ಯಾಚನ್ನು ಭಾರತ ಸೋತು. ಫಸ್ಟ್ ಮ್ಯಾಚ್ ಪುಣ್ಯ ಮಳೆ ಬಂತು, ಇಲ್ಲ ಇದ್ರೆ ಅದು ಕೂಡ ಸೋಲ್ತಿದ್ರೆ ಏನು. ಈಗ ಇಂಗ್ಲೆಂಡ್ 1-0 ಅಂತರದಿಂದ ಲೀಡ್ ತೆಗೆದುಕೊಂಡಿದೆ. ಗೊತ್ತಿಲ್ಲ ಮರ, ನಾನು ಐರ್ಲ್ಯಾಂಡ್ ಸೀರೀಸ್ ಸೋತಾಗ ಒಂದು ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅದನ್ನು ಪಿನ್ ಮಾಡಿದೆ. ನನ್ನ ಗಟ್ ಫೀಲಿಂಗ್ ಏನು ಅಂತಂದರೆ, ಈ ಸೀರೀಸನ್ನು, ಇಂಗ್ಲೆಂಡ್ ಸೀರೀಸನ್ನು ಭಾರತ ಗೆಲ್ತದೆ ಅಂತ. 2 ಮ್ಯಾಚ್ ಆಯಿತು, 1 ಮ್ಯಾಚ್ ಹೋಗಿದೆ, 1 ಮ್ಯಾಚ್ ಸೋತಿದ್ದಾರೆ. ಇನ್ನು ಸೀರೀಸ್ ವಿನ್ ಆಗಬೇಕಂತಂದರೆ ರಿಮೈನಿಂಗ್ 3ಕ್ಕೆ 3 ಮ್ಯಾಚ್ಗಳನ್ನು ಗೆದ್ದರೆ ಭಾರತ ಸೀರೀಸ್ ವಿನ್ ಆಗ್ತದೆ. ದಯವಿಟ್ಟಣ್ಣ, ನಾವು ಗಟ್ ಫೀಲಿಂಗಲ್ಲಿ ಏನೋ ಒಂದು ಹೇಳಿದೆವು ಭಾರತ ವಿನ್ ಆಗ್ತದೆ ಅಂತ. ಭಾರತ ವಿನ್ ಆಗಲಿ, ಚೆನ್ನ ಮಾಡಿ ಆಡಲಿ, ಒಳ್ಳೆ ರೀತಿಯ ಕ್ರಿಕೆಟ್ ಆಡಲಿ. ಈ ಥರ ಎಂಥ ಕೆಟ್ಟ ಕ್ರಿಕೆಟ್ ಆಡೋದು, ಆ ಲಕ್ ಬುಲಕ್ ಥರ ಆಡೋದು, ಅದು ನಮ್ಮ ಒಂದು ವಿಶ್ವ ಚಾಂಪಿಯನ್ನರಿಗೆ ಶೋಭೆ ತರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮ್ಗೇನು ಅನಿಸಿತ್ತು ಮ್ಯಾಚ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬರುವ. ಬಾಯ್ ಫ್ರೆಂಡ್ಸ್.